ಹಿಂಬದಿ ಚಕ್ರವನ್ನು ತೆಗೆಯುವುದು ಮತ್ತು ಮರುಹೊಂದಿಸುವುದು. ರಿಮೂವಲ್ ಆ್ಯಂಡ್ ರೀಫಿಟ್ಟಿಂಗ್ ಆಫ್ ರಿಯರ್ ವೀಲ್. ಹಿಂಬದಿಯ ಚಕ್ರವನ್ನು ಸರಿಯಾಗಿ ಅಳವಡಿಸದಿದ್ದರೆ ವಾಹನದ ಸಮತೋಲನ ಹಾಳಾಗುತ್ತದೆ ಮತ್ತು ಅಪಘಾತ ಸಂಭವಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ಹಿಂಬದಿಯ ಚಕ್ರವನ್ನು ತೆಗೆಯುವುದು ಮತ್ತು ಮರುಹೊಂದಿಸುವುದು ವಾಹನ ನಿರ್ವಹಣೆಯ ಅತ್ಯಗತ್ಯ ಭಾಗವಾಗಿದೆ. ಟೈರ್ ಬದಲಾಯಿಸುವಾಗ, ಬ್ರೇಕ್ಗಳನ್ನು ಪರಿಶೀಲಿಸುವಾಗ ಅಥವಾ ಇನ್ನೊಂದು ಭಾಗವನ್ನು ದುರಸ್ತಿ ಮಾಡುವಾಗ ಈ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಸರಿಯಾದ ಪರಿಕರಗಳನ್ನು ಬಳಸಿಕೊಂಡು ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡುವ ಮೂಲಕ ಈ ಪ್ರಕ್ರಿಯೆಯನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ಚಕ್ರವನ್ನು ಸರಿಯಾಗಿ ಮರುಹೊಂದಿಸಲಾಗಿದೆ ಮತ್ತು ವಾಹನವು ಸುರಕ್ಷಿತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಕ್ರಿಯೆಯ ಸಮಯದಲ್ಲಿ ಜಾಗರೂಕರಾಗಿರಬೇಕು. ಈ ಕಾರ್ಯಕ್ಕೆ ಅಗತ್ಯವಿರುವ ಟೂಲ್ಸ್ ಮತ್ತು ಉಪಕರಣಗಳು: ರಿಂಗ್ ಸ್ಪ್ಯಾನರ್, ಕಾಂಬಿನೇಷನ್ ಸ್ಪ್ಯಾನರ್, ಮ್ಯಾಲೆಟ್ ಹ್ಯಾಮರ್. ಹಿಂದಿನ ಚಕ್ರವನ್ನು ತೆಗೆಯುವುದು ಹೇಗೆ? ಬನ್ನಿ, ಈ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನು ಎಚ್ಚರಿಕೆಯಿಂದ ನೋಡೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ. ಮೊದಲು ರಿಂಗ್ ಸ್ಪ್ಯಾನರ್ ಬಳಸಿ ವೀಲ್ ಆಕ್ಸೆಲ್ ನಟ್ ಅನ್ನು ನಿಧಾನವಾಗಿ ಸಡಿಲಗೊಳಿಸಿ ಮತ್ತು ಅದನ್ನು ತೆಗೆಯಿರಿ. ನಂತರ ಚೈನ್ ಅಡ್ಜಸ್ಟರ್ ಅನ್ನು ಹೊರತೆಗೆಯಿರಿ. ಈಗ ಎಚ್ಚರಿಕೆಯಿಂದ ವೀಲ್ ಆಕ್ಸೆಲ್ ಅನ್ನು ಒಂದು ಬದಿಯಿಂದ ಹೊರತೆಗೆಯಿರಿ. ಬ್ರೇಕ್ ಪ್ಯಾನಲ್ನ ಸೈಡ್ ಕಾಲರ್ ಅನ್ನು ತೆಗೆಯಿರಿ. ನಂತರ ಬ್ರೇಕ್ ಸ್ಟಾಪರ್ ರಾಡ್ನ ನಟ್ ಅನ್ನು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ತೆರೆದು ಬೇರ್ಪಡಿಸಿ. ಇದಾದ ನಂತರ ಬ್ರೇಕ್ ಅಸೆಂಬ್ಲಿಯನ್ನು ಬ್ರೇಕ್ ಡ್ರಮ್ನಿಂದ ನಿಧಾನವಾಗಿ ಹೊರತೆಗೆದುಕೊಳ್ಳಿ. ಈಗ ಕಾಂಬಿನೇಷನ್ ಸ್ಪ್ಯಾನರ್ನ ಸಹಾಯದಿಂದ ಹಾಫ್ ಆಕ್ಸೆಲ್ ಅನ್ನು ತೆರೆಯಿರಿ ಮತ್ತು ಅದರೊಂದಿಗೆ ಚೈನ್ ಅಡ್ಜಸ್ಟರ್ ಅನ್ನು ಸಹ ಹೊರತೆಗೆಯಿರಿ. ಕೊನೆಯಲ್ಲಿ ಸ್ವಿಂಗ್ ಆರ್ಮ್ನಿಂದ ಹಿಂದಿನ ಚಕ್ರವನ್ನು ನಿಧಾನವಾಗಿ ತೆಗೆಯಿರಿ. ಈಗ ನಾವು ರಿಯರ್ ವೀಲ್ ತೆಗೆದುಹಾಕುವುದನ್ನು ಕಲಿತಿದ್ದೇವೆ. ಹಾಗಾದರೆ ಬನ್ನಿ, ಚಕ್ರವನ್ನು ಮತ್ತೆ ಹೇಗೆ ಮರುಹೊಂದಿಸುವುದು ಎಂದು ಕಲಿಯೋಣ. ಮೊದಲು ಹಿಂದಿನ ಚಕ್ರವನ್ನು ಸ್ವಿಂಗ್ ಆರ್ಮ್ಗಳ ನಡುವೆ ಸರಿಯಾದ ಸ್ಥಾನದಲ್ಲಿ ಇರಿಸಿ. ನಂತರ ಹಾಫ್ ಆಕ್ಸೆಲ್ ಮತ್ತು ಚೈನ್ ಅಡ್ಜಸ್ಟರ್ ಅನ್ನು ಅವುಗಳ ಸರಿಯಾದ ಸ್ಥಾನಗಳಲ್ಲಿ ಇರಿಸಿ ಹಾಗೂ ಕಾಂಬಿನೇಷನ್ ಸ್ಪ್ಯಾನರ್ನಿಂದ ಅವುಗಳನ್ನು ಬಿಗಿಗೊಳಿಸಿ. ನಂತರ ಬ್ರೇಕ್ ಅಸೆಂಬ್ಲಿಯನ್ನು ಬ್ರೇಕ್ ಡ್ರಮ್ನ ಒಳಗೆ ಸರಿಯಾಗಿ ಸೆಟ್ ಮಾಡಿ. ಬ್ರೇಕ್ ಸ್ಟಾಪರ್ನ ರಾಡ್ ನಟ್ ಅನ್ನು ರಿಂಗ್ ಸ್ಪ್ಯಾನರ್ ಬಳಸಿ ಬಿಗಿಗೊಳಿಸಿ. ಬ್ರೇಕ್ ಪ್ಯಾನಲ್ನ ಸೈಡ್ ಕಾಲರ್ ಅನ್ನು ಸರಿಯಾದ ಸ್ಥಾನದಲ್ಲಿ ಅಳವಡಿಸಿ. ಈಗ ನಿಧಾನವಾಗಿ ವೀಲ್ ಆಕ್ಸೆಲ್ ಅನ್ನು ಒಳಗೆ ಸೇರಿಸಿ. ಅಗತ್ಯವಿದ್ದರೆ ಮ್ಯಾಲೆಟ್ ಹ್ಯಾಮರ್ನಿಂದ ಸ್ವಲ್ಪ ಒತ್ತಡ ನೀಡಿ. ಚೈನ್ ಅಡ್ಜಸ್ಟರ್ ಅನ್ನು ಮತ್ತೆ ಸರಿಯಾದ ಸ್ಥಾನದಲ್ಲಿ ಮರುಸ್ಥಾಪಿಸಿ ಮತ್ತು ಆಕ್ಸೆಲ್ ನಟ್ ಅನ್ನು ರಿಂಗ್ ಸ್ಪ್ಯಾನರ್ನ ಸಹಾಯದಿಂದ ಬಿಗಿಗೊಳಿಸಿ. ಕೊನೆಯದಾಗಿ ಚೈನ್ನ ಟೆನ್ಷನ್ ಮತ್ತು ಬ್ರೇಕ್ನ ಸ್ಥಿತಿಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅವುಗಳನ್ನು ಸೆಟ್ ಮಾಡಿ. ಸಾರಾಂಶ: ಈ ವಿಡಿಯೋದಲ್ಲಿ ಹಿಂಭಾಗದ ಚಕ್ರವನ್ನು ಸುರಕ್ಷಿತವಾಗಿ ತೆಗೆಯುವುದು ಮತ್ತು ಮರುಸ್ಥಾಪಿಸುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ. ಸ್ಕೂಟರ್ನ ಆರೈಕೆ ಮತ್ತು ಸುರಕ್ಷತೆಗೆ ಈ ಪ್ರಕ್ರಿಯೆಯು ತುಂಬಾ ಅಗತ್ಯವಾಗಿದೆ. ವಿಡಿಯೋದ ಕೊನೆಯಲ್ಲಿ ಚಕ್ರವನ್ನು ಮರುಸ್ಥಾಪಿಸಿದ ನಂತರ ನಾವು ಯಾವ ಅಂಶಗಳನ್ನು ಪರಿಶೀಲಿಸಬೇಕೆಂದು ಸಹ ಕಲಿತಿದ್ದೇವೆ. ಉದಾಹರಣೆಗೆ ಫ್ರೀ ವೀಲ್ ಮೂವ್ಮೆಂಟ್, ಚೈನ್ ಟೆನ್ಷನ್, ಬ್ರೇಕ್ ಕಾರ್ಯಕ್ಷಮತೆ ಮತ್ತು ನಟ್ ಬೋಲ್ಟ್ಗಳ ಬಿಗಿತ. ಈಗ ಒಂದು ಚಟುವಟಿಕೆಯನ್ನು ಮಾಡೋಣ. ಹಿಂದಿನ ಚಕ್ರವನ್ನು ತೆಗೆಯುವ ವಿಧಾನವನ್ನು ನಿಮ್ಮ ಸ್ವಂತ ಪದಗಳಲ್ಲಿ ಬರೆಯಿರಿ. ಚಕ್ರವನ್ನು ಹೇಗೆ ತೆಗೆಯಲಾಗುತ್ತದೆ ಎಂಬುದನ್ನು ವಿವರಿಸುವ ಮೂಲಕ ಪ್ರಕ್ರಿಯೆಯ ಮುಖ್ಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ.